ಸ್ನೇಹಿತರೆ ನಮಸ್ತೆ. ಹಿಂದೂಗಳು ಇವತ್ತು ಎಚ್ಚರಗೊಳ್ಳದೆ ಇದ್ರೆ, ಇವತ್ತು ಜಾಗೃತಿ ಆಗ್ಲಿಲ್ಲ ಅಂತ ಅಂದ್ರೆ ಮುಂದೆಂದೂ ಕೂಡ ಜಾಗೃತಿ ಆಗ್ಲಿಕ್ಕೆ ಅಥವಾ ಎಚ್ಚರಗೊಳ್ಳಿಕ್ಕೆ ಸಮಯ ಇರೋದಿಲ್ಲ. ಸ್ನೇಹಿತರೆ, ಈ ವಿಡಿಯೋವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಹಿಂದೂಗಳನ್ನ ಜಾಗೃತಿಗೊಳಿಸುವ ಕಾರ್ಯ ಕೇವಲ ನಮ್ದಲ್ಲ, ನಿಮ್ದು ಕೂಡ. ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಈ ವಿಡಿಯೋವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಕೊನೆಯವರೆಗೂ ಸಮಯ ಮಾಡಿಕೊಂಡು ಈ ವಿಡಿಯೋ ನೋಡ್ರಲ್ಲ, ಅಂತ ದೊಡ್ಡ ಸಮಯ ಏನಲ್ಲ. 10 ನಿಮಿಷ ನಮ್ಮ ಜೊತೆಗೆ ಇರಲ್ಲ, ಏನ್ ನಡೀತಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಸ್ನೇಹಿತರೆ, ಕಳೆದ 1-2 ವರ್ಷಗಳ ಹಿಂದೆ ನನ್ನ ಸಾಮಾಜಿಕ ಜಾಲತಾಣಗಳನ್ನ ಭಾರತದಲ್ಲಿ ನಿರ್ಬಂಧಗೊಳಿಸಲಾಯಿತು. ಲಕ್ಷಾಂತರ ಅನುಯಾಯಿಗಳಿದ್ದಂತ ಆ ಖಾತೆಗಳನ್ನ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಒಟ್ಟಾರೆ ಸಾಮಾಜಿಕ ಜಾಲತಾಣವನ್ನ ನಿರ್ಬಂಧಗೊಳಿಸಲಾಯಿತು. ಯಾಕೆ ಅಂತ ಕೇಳಿದ್ರೆ, ಕೋಮು ಸಂಘರ್ಷ ಮಾಡ್ತೀರಿ, ನಿಮ್ಮ ವಿಡಿಯೋಗಳು ಸಮಾಜದಲ್ಲಿ ಕೋಮು ದ್ವೇಷವನ್ನ ಬಿತ್ತುತ್ತವೆ, ನೀವು ಮುಸ್ಲಿಂ ಸಮಾಜದ ವಿರುದ್ಧ ಮಾತಾಡ್ತೀರಿ, ಕೋಮು ಸಂಘರ್ಷವಾಗುತ್ತೆ. ಹಾಗಾಗಿ ಆ ಕೋಮು ಸಂಘರ್ಷವನ್ನು ತಡೆಗಟ್ಟೋದಕ್ಕಾಗಿ ನಿಮ್ಮ ವಿರುದ್ಧ ಈ ಕ್ರಮವನ್ನು ಜರುಗಿಸಲಾಗಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟರು. ಸ್ನೇಹಿತರೆ, ಕೋಮು ಸಂಘರ್ಷ ನನ್ನಿಂದ ಹಾಳಾಗತ್ತಾ? ಕೃತ್ಯ ಒಂದು ನಡೆಯೋದ್ರಿಂದ, ಘಟನೆ ಒಂದು ನಡೆಯೋದ್ರಿಂದ ಕೋಮು ಸಂಘರ್ಷ ಹಾಳಾಗುತ್ತೋ, ಆ ಘಟನೆಯನ್ನ ಸಮಾಜಕ್ಕೆ ತಿಳಿಸೋದ್ರಿಂದ ಕೋಮು ಸಂಘರ್ಷವಾಗುತ್ತೋ? ಗೋವು ಹತ್ಯೆ ಆಗ್ತಿದೆ ಅನ್ನೋದನ್ನ ನಿಮ್ಮ ಮುಂದೆ ತೋರಿಸುವ ನನ್ನಿಂದ ಕೋಮು ಸಂಘರ್ಷ ಆಗುತ್ತೋ, ಅಥವಾ ಆ ಕೃತ್ಯದಿಂದನೇ ಕೋಮು ಸಂಘರ್ಷವಾಗುತ್ತೋ ಅನ್ನೋದನ್ನ ಹಿಂದೂಗಳು ಹೇಳ್ಬೇಕಾಗಿದೆ. ಇವತ್ತು ಅವ್ರು ಹೇಳ್ತಿದ್ದಾರೆ, ಆ ಕೃತ್ಯವನ್ನ ತೋರಿಸ್ತೀಯ ಪುನೀತ್ ಕೆರೆಹಳ್ಳಿ ಹಿಂದೂಗಳಿಗೆ, ಅದಕ್ಕೆ ಕೋಮು ಸಂಘರ್ಷವಾಗುತ್ತೆ, ನೀನ್ ತೋರಿಸ್ಬೇಡ ಅಂತ. ಲವ್ ಜಿಹಾದ್ ಆಗುತ್ತೆ, ಅದನ್ನ ನೀನ್ ಸಮಾಜಕ್ಕೆ ಹೇಳ್ಬೇಡ, ಹೇಳೋದ್ರಿಂದ ಕೋಮು ಸಂಘರ್ಷವಾಗುತ್ತೆ ಅಂತ. ಹಾಗಾದ್ರೆ ಲವ್ ಜಿಹಾದ್ ನಡೆಯೋದ್ರಿಂದ ಕೋಮು ಸಂಘರ್ಷ ಆಗೋದಿಲ್ವಾ? ಘಟನೆಯಿಂದ ಹಿಂದೂಗಳು ಬೇಜಾರಾಗ್ತಿದ್ದಾರೋ, ನಾನು ತಿಳಿಸ್ತಾ ಇರೋದ್ರಿಂದ ಹಿಂದೂಗಳು ಬೇಜಾರಾಗ್ತಿದ್ದಾರೋ? ಹಾಗಾದ್ರೆ ಅದು ಸಮಾಜಕ್ಕೆ ತಿಳಿದಿಲ್ಲ ಅಂತ ಅರ್ಥ. ಹಾಗಾದ್ರೆ ಅದು ತಿಳಿದ್ರೆ ನೀವು ಆ ಘಟನೆಯನ್ನ ನಿಲ್ಲಿಸ್ಬೇಕು, ಆ ಘಟನೆಯ ಬಗ್ಗೆ ಸಮಾಜಕ್ಕೆ ತಿಳಿಸ್ತಿರೋದನ್ನ ಕಟ್ಟಾಕ್ಬೇಕು. ಇವತ್ತು ನಡೆದಿದ್ದು ಆ ಘಟನೆಯನ್ನ ನಿಲ್ಲಿಸುವ ತಾಕತ್, ಲವ್ ಜಿಹಾದ್ನ ತಡೆಯುವಂತ ತಾಕತ್, ಗೋಹತ್ಯೆಯನ್ನ ತಡೆಯುವ ತಾಕತ್ ಸರ್ಕಾರಕ್ಕಿಲ್ಲ, ಕಾನೂನಿಗಿಲ್ಲ. ಕೇವಲ ಆ ಘಟನೆಗಳನ್ನ ಸಮಾಜದ ಮುಂದಿಟ್ಟು ಹಿಂದೂ ಸಮಾಜವನ್ನ ಜಾಗೃತಿಗೊಳಿಸ್ತಿರ್ತಕ್ಕಂತಹ ಪುನೀತ್ ಕೆರೆಹಳ್ಳಿಯನ್ನ ನಿಷ್ಕ್ರಿಯಗೊಳಿಸ್ತೀರಿ. ಆತನ ಮಾತುಗಳು ಸಮಾಜಕ್ಕೆ ತಲುಪಿಸದಂತೆ, ಈಗ ನನ್ನಂತೂ ಲಕ್ಷಾಂತರ ಜನ ನನ್ನ ಜೊತೆಗೆ ಅವತ್ತು ಅನುಯಾಯಿಗಳಿದ್ರು, ಅವ್ರು ಯಾರನ್ನೂ ಕೂಡ ನಾನು ತಲುಪದಂತೆ ನೀವು ನಿಷ್ಕ್ರಿಯಗೊಳಿಸಿದ್ರಿ. ಅವರ ನಡುವೆ ಇದ್ದಂತ ಆ ಸೇತುವೆಯನ್ನ ಮುರಿದು ಹಾಕಿದ್ರಿ. ಆದ್ರೂ ಕೂಡ ನಾವೇನ್ ಸೋತಿಲ್ರಿ. ನಾವು ಮತ್ತೆ ಬೇರೆ ಬೇರೆ ವೇದಿಕೆಗಳನ್ನ ಸಿದ್ಧ ಮಾಡಿಕೊಂಡು ಆ ಮೂಲಕ ಸಮಾಜವನ್ನ ತಲುಪುವ ಕೆಲಸವನ್ನ ಮಾಡ್ತಾ ಇದ್ದೀವಿ. ಆದ್ರೆ ಅದು ಅಷ್ಟು ಸುಲಭ ಅಲ್ಲ. ನಿಮ್ಮೆಲ್ಲರ ಬೆಂಬಲ ಸದಾಕಾಲ ಇರ್ಲಿ ಅಂತ ಕೇಳ್ಕೊಳ್ತಾ, ಸ್ನೇಹಿತರೆ, ನನ್ನ ಒಂದು ಪ್ರಶ್ನೆ ಈಗ ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ. ಪುನೀತ್ ಕೆರೆಹಳ್ಳಿಯ ಸಾಮಾಜಿಕ ಖಾತೆಗಳನ್ನ ನಿರ್ಬಂಧಗೊಳಿಸಿದ್ರಿ, ಯಾಕೆ? ಕೋಮು ಸಂಘರ್ಷ ಹಾಳಾಗುತ್ತೆ ಅಂತ. ಇದು ಕೇವಲ ಪುನೀತ್ ಕೆರೆಹಳ್ಳಿಗೆ ಮಾತ್ರ ಯಾಕೆ ಕೇವಲ ಪುನೀತ್ ಕೆರೆಹಳ್ಳಿಗೆ ಮಾತ್ರ ಯಾಕೆ ಅನ್ವಯಿಸುತ್ತೆ? ಯಾಕಿದು ಕೇವಲ ಪುನೀತ್ ಕೆರೆಹಳ್ಳಿಗೆ ಮಾತ್ರ ಅನ್ವಯಿಸುತ್ತೆ, ಮಿಕ್ಕೋರಿಗೆ ಯಾರಿಗೂ ಯಾಕೆ ಅನ್ವಯಿಸೋದಿಲ್ಲ? ಸ್ನೇಹಿತರೆ, ನಾನು ನಿಮಗೆ ಅನೇಕ ಇನ್ಸ್ಟಾಗ್ರಾಮ್ ಖಾತೆಗಳನ್ನು ತೋರಿಸ್ತೀನಿ. ಯಾವ ರೀತಿ ಹಿಂದೂಗಳ ಭಾವನೆಯನ್ನ ಕೆರಳಿಸುವ, ಹಿಂದೂಗಳ ಭಾವನೆಯನ್ನ ಘಾಸಿಗೊಳಿಸುವಂತಹ ಕೆಲಸ ನಡೀತಾ ಇದೆ. ಹಿಂದೂಗಳನ್ನ ಕೆರಳಿಸಿ ಯಾವ ರೀತಿ ಅವರಲ್ಲಿ ದ್ವೇಷ ಹುಟ್ಟುವಂತೆ ಮಾಡ್ತಾ ಇದೆ ಅಂತ ಅಂದ್ರೆ ಈ ಅನೇಕ ಇನ್ಸ್ಟಾಗ್ರಾಮ್ ಖಾತೆಗಳನ್ನು ತೋರಿಸ್ತೀನಿ. ಸ್ನೇಹಿತರೆ, ಇಲ್ಲಿ ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಇದೆ, ಆದ್ರೂ ಕೂಡ ಕರ್ನಾಟಕದಲ್ಲಿ ಅನೇಕ ಮುಸಲ್ಮಾನರು ವಿಡಿಯೋ ಮಾಡಿ ತಾವು ಕುರ್ಬಾನಿಗೆ ತಂದಿರುವ ಎತ್ತುಗಳು, ಬಲಾಢ್ಯವಾದ ಎತ್ತುಗಳು. ಎಲ್ಲರೂ ಹೇಳ್ತಾರೆ, ಅನೇಕ ದಲ್ಲಾಳಿಗಳು ಹೇಳ್ತಿದ್ರು, ರೈತರು ಕಾಲು ಮುರಿದೋದ್ರೆ ಅವನ್ನ ಏನ್ ಮಾಡ್ಬೇಕು, ವಯಸ್ಸಾದ ಎತ್ತುಗಳನ್ನ ಏನ್ ಮಾಡ್ಬೇಕು, ಏಳು ಪುನೀತ್ ಕೆರೆಹಳ್ಳಿ ಅಂತ. ನಾನು ಕುರ್ಬಾನಿಗೆ ತಂದಿರ್ತಕ್ಕಂಥ ಎತ್ತುಗಳನ್ನು ತೋರಿಸ್ತೀನಿ. ಒಂದಾದ್ರೂ ವಯಸ್ಸಾಗಿದೆ ಅಥವಾ ರೈತರಿಗೆ ಯೋಗ್ಯ ಅಲ್ಲ, ಅವು ರೈತರು ಅದರಲ್ಲಿ ಉಳುಮೆ ಮಾಡೋದಕ್ಕಾಗೋದಿಲ್ಲ ಅಥವಾ ಗಾಡಿ ಹೊಡಿಲಿಕ್ಕಾಗೋದಿಲ್ಲ ಅಂತ ತೋರಿಸಿ ನೋಡೋಣ. ಇವತ್ತು ಕುರ್ಬಾನಿ ಕೊಟ್ಟಂತ 90% ಎತ್ತುಗಳು ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಬಲಾಢ್ಯವಾದಂತ ವಯಸ್ಸಿದ್ದಂತಹ ಎತ್ತುಗಳು. ದಲ್ಲಾಳಿಗಳು ಹಳ್ಳಿಗೋಗಿ ರೈತರಿಗೆ ಮೋಸ ಮಾಡಿ ನಾವು ಅದನ್ನ ಸಂತೆಯಲ್ಲಿ ಮಾರ್ತೀವಿ ಅಂತ ಹೇಳಿ ಕೊಂಡ್ಕೊಂಡು ಬಂದು ರೈತರ ಹೆಸರಲ್ಲಿ ಕುರ್ಬಾನಿ ಕೊಡ್ಲಿಕ್ಕೆ, ರೈತರ ಹೆಸರಲ್ಲಿ ಇವತ್ತು ಎತ್ತುಗಳನ್ನ ಮುಸಲ್ಮಾನರಿಗೆ ಹತ್ಯೆ ಮಾಡ್ಲಿಕ್ಕೆ ಕೊಟ್ರು. ಮತ್ತೆ ಹೇಳ್ತಾರೆ ದಲ್ಲಾಳಿಗಳು, ನಾವು ರೈತರಿಂದ ಎತ್ತನ್ನು ಖರೀದಿ ಮಾಡಲ್ಲ. ರೈತರಿಂದ ಸಾಕೋನ್ ಖರೀದಿ ಮಾಡ್ತಾನೆ ಕಣಯ್ಯ, ಹತ್ಯೆ ಮಾಡೋ ನೀವು ಖರೀದಿ ಮಾಡಬೇಡಿ ಅಷ್ಟೇ. ಸ್ನೇಹಿತರೆ, ಈ ವಿಡಿಯೋ ನೋಡಿ, 1 ಮಿನಿಟ್ ಕೋ ಪೊಲೀಸ್ ಕೋ ಹಠಾವ್ ಅಂತ ಏನು ಓವೈಸಿ ಹಿಂದೂಗಳ ವಿರುದ್ಧ ಹೇಳಿಕೆ ಕೊಟ್ಟಿದ್ದ, ಅದೇ ಆಡಿಯೋನ ಹಾಕಿ
ಒಬ್ಬ ವ್ಯಕ್ತಿ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕುರ್ಬಾನಿ ಕೊಡ್ಲಿಕ್ಕೆ ತಂದಂತಹ ಎತ್ತನ್ನ ಪ್ರದರ್ಶನ ಮಾಡ್ತಾನೆ. ಆ ಖಾತೆ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ನಾನು ತೋರಿಸುವಂತಹ ಪ್ರತಿ ವಿಡಿಯೋಗಳನ್ನ ನೋಡಿ ಮತ್ತೆ ಕೆಲವರು ಹೇಳ್ತಾರೆ ಇದು ಕರ್ನಾಟಕದ ಅಲ್ಲ, ಇವನ್ ಬೇರೆ ಎಲ್ಲಿದೋ ತೋರಿಸ್ತಿದ್ದಾನೆ ಅಂತ. ನಾನು ನಿಮಗೆ ದಾಖಲೆ ತೋರಿಸ್ತೀನಿ ನೋಡಿ, ಅದು ಕರ್ನಾಟಕದ್ದೇ. ನೀವು ಬೇಕಾದ್ರೆ ಅದೇ ಖಾತೆಯಲ್ಲಿರೋ ಬೇರೆ ವಿಡಿಯೋ ತೋರಿಸ್ತೀನಿ ನೋಡಿ. ಆ ವಿಡಿಯೋದಲ್ಲಿ ಹಿಂದಗಡೆ ಇರತಕ್ಕಂತ ಬೈಕ್ ಏನು ವಾಹನ ಇದೆ, ಅದರ ವಾಹನ ಸಂಖ್ಯೆ, ರಿಜಿಸ್ಟ್ರೇಷನ್ ನಂಬರ್ ಸಮೇತ ನೋಡ್ಕೊಳ್ಳಿ, ಇದು ಕರ್ನಾಟಕದ್ದು. ಯಾಕೆ ಪೊಲೀಸ್ನವರು ಈ ದ್ವೇಷ ಹರಡುವ ಖಾತೆಗಳ ವಿರುದ್ಧ ಕ್ರಮ ಜರುಗಿಸಿಲ್ಲ? ಯಾಕೆ ಪುನೀತ್ ಕೆರೆಹಳ್ಳಿ ಜಾಗೃತಿ, ಹಿಂದೂ ಸಮಾಜವನ್ನ ಜಾಗೃತಿಗೊಳಿಸುವ ಪುನೀತ್ ಕೆರೆಹಳ್ಳಿಯ ಖಾತೆಯನ್ನ ನಿರ್ಬಂಧಿಸ್ಲಿಕ್ಕಾಗತ್ತೆ? ಹಿಂದೂ ಸಮಾಜವನ್ನ ಪುನೀತ್ ಕೆರೆಹಳ್ಳಿ ಅಂತ ಅದೆಷ್ಟೋ ಸಾವಿರಾರು ಯುವಕರನ್ನ ಕೆರಳಿಸಿ ಪ್ರಚೋದಿಸುತ್ತಾ ಇರ್ತಕ್ಕಂತಹ ಈ ವ್ಯಕ್ತಿಗಳ ವಿರುದ್ಧ ಕ್ರಮ ಯಾಕಿಲ್ಲ? ಸ್ನೇಹಿತರೆ, ಇನ್ನೊಂದು ಕೋಲಾರದ ಇನ್ನೊಂದು ಇನ್ಸ್ಟಾಗ್ರಾಮ್ ಖಾತೆ ತೋರಿಸ್ತೀನಿ ನೋಡಿ. ಅವರು ಬಹಿರಂಗವಾಗಿ ಆ ಗೋವಿನ ಕಾಲನ್ನ ಸುಡ್ತಾ ಹೇಳ್ತಾರೆ, ಬನ್ನಿ ನಾವು ಗೋವನ್ನ ಸಾಯಿಸಿ ಮಾಂಸ ಮಾಡಿದ್ದೀವಿ, ತಿನ್ನೋಣ ಬನ್ನಿ ಅಂತ ಕರೀತಾರೆ. ಸ್ನೇಹಿತರೆ, ನಾನು ಪ್ರತಿ ಎತ್ತುಗಳನ್ನು ತೋರಿಸ್ತೀನಿ ನೋಡಿ. ಎಷ್ಟು ಬಲಾಢ್ಯವಾದಂತಹ ಸುಂದರವಾದ ಎತ್ತುಗಳನ್ನ ನಾವು ಕುರ್ಬಾನಿ ಕೊಡ್ಲಿಕ್ಕೆ ತಂದಿದ್ದೀವಿ ಅಂತ ಬಹಿರಂಗವಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕೊಳ್ತಾ ಇದ್ರು. ಈ ನೆಲದಲ್ಲಿ ಕಾನೂನು ಇದ್ರು ಪೊಲೀಸ್ನವ್ರು ಯಾಕೆ ಇದ್ರ ವಿರುದ್ಧ ಕ್ರಮ ತಗೊಳ್ತಾ ಇಲ್ಲ? ಯಾಕೆ ಹಿಂದೂಗಳು ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ? ಯಾಕೆ? ಸತ್ಯ ಹೇಳಿ, ರೈತರು ಇದನ್ನ ಕೊಲ್ಲೋದಕ್ಕಾಗಿ ಕೊಟ್ಟಿದ್ದಾರಾ? ಅವ್ರಿಗೆ ಗೊತ್ತಿರೋದಿಲ್ಲ. ಇಂಥ ಬಲಾಢ್ಯವಾದ ಎತ್ತುಗಳನ್ನು ತಂದು ದೇಶೀಯ ತಳಿಗಳು. ಸ್ನೇಹಿತರೆ, ನಾನು ಎಮ್ಮೆ ಬಗ್ಗೆ ಮಾತಾಡೋದಿಲ್ಲ. ಯಾಕೆ ಅಂತ ಅಂದ್ರೆ, ಎಮ್ಮೆ ನಮಗೆ ಧಾರ್ಮಿಕ ವಿಚಾರಕ್ಕೆ ಬಂದಾಗ ಗೋವು ಮತ್ತು ನಂದಿ ಎತ್ತುಗಳ ಮೇಲೆ ಇರ್ತಕ್ಕಂಥ ಭಾವನೆಯೇ ಬೇರೆ, ಎಮ್ಮೆಗಳ ಮೇಲೆ ಇರ್ತಕ್ಕಂಥ ಭಾವನೆಯೇ ಬೇರೆ. ಗೃಹ ಪ್ರವೇಶ ಅಂತ ಹೇಳಿ ಮಾಡಿದಾಗ ಒಂದು ಗೃಹಕ್ಕೆ ಮೊದಲು ಒಳಗಡೆ ಹೊಸದಾಗಿ ನೂತನವಾಗಿ ಕಟ್ಟಿರ್ತಕ್ಕಂಥ ಗೃಹಕ್ಕೆ ಮೊದಲು ಒಳಗಡೆ ಕರ್ಕೊಂಡು ಹೋಗೋದು ಗೋವನ್ನ, ಎಮ್ಮೆನಲ್ಲ. ಯಾವುದೇ ಶುಭ ಕಾರ್ಯವನ್ನು ಮಾಡಬೇಕಾದ್ರೆ ಗೋವಿನ ಪೂಜೆಯನ್ನು ಮಾಡಲಾಗತ್ತೆ, ಎಮ್ಮೆ ಅಲ್ಲ. ನಂದಿ ಎತ್ತನ್ನ ನಾವು ಬಸವಣ್ಣನ ಸ್ವರೂಪ ಅಂತ ಕರಿತೀವಿ, ಮಹಾದೇವನ ವಾಹನ ಅಂತ ಕರಿತೀವಿ. ಅಂತ ಎತ್ತುಗಳನ್ನ, ಅಂತ ಬಲಾಢ್ಯವಾದ ಎತ್ತುಗಳನ್ನ ಇವತ್ತು ತಗೊಂಡ್ಬಂದು ನಾವು ಕಡಿತೀವಿ ಅಂತೇಳಿ ಅದ್ರ ಮೇಲೆ ಕುಳಿತುಕೊಂಡು ಈ ಮುಸ್ಲಿಂ ಸಮುದಾಯದ ಯುವಕರು, ಈ ಜಿಹಾದಿ ಮನಸ್ಥಿತಿಯ ಯುವಕರು, ಅವರನ್ನ ಯುವಕರು ಅನ್ಬಾರ್ದು, ಕಿಡಿಗೇಡಿಗಳು, ಪುಂಡ ಪೋಖರಿಗಳು ಇವತ್ತು ಅದ್ರ ಮೇಲೆ ಕುತ್ಕೊಂಡು ವಿಡಿಯೋ ಮಾಡಾಕಿ ನಾವಿವತ್ತು ಕೊಲ್ತೀವಿ ಅಂತ ಹೇಳಿ ಅದನ್ನ ವಿಡಿಯೋ ಮಾಡಾಕಿದ್ರು ಕೂಡ ಯಾಕೆ ಪೊಲೀಸ್ನವರು ಈ ಇನ್ಸ್ಟಾಗ್ರಾಮ್ ಖಾತೆಗಳ ಮೇಲೆ ಕ್ರಮ ಜರುಗಿಸ್ತಾ ಇಲ್ಲ? ಲಕ್ಷಾಂತರ ಜನರು ಇವತ್ತು ಹಾಕಿದ್ರು ಕೂಡ ಯಾಕೆ ಇದ್ರ ವಿರುದ್ಧ ಕ್ರಮ ಜರುಗಿಸ್ಲಿಲ್ಲ? ಸ್ನೇಹಿತರೆ, ಕೇವಲ ಹಿಂದೂ ಕಾರ್ಯಕರ್ತರನ್ನ ಕೋಮು ದ್ವೇಷ ಬಿತ್ತುವವರು ಅನ್ನೋ ರೀತಿ ಬಣ್ಣಿಸಲಾಗ್ತಾ ಇದೆ. ಅದಕ್ಕಾಗಿಯೇ ಹತ್ತಾರು ಮಾಧ್ಯಮಗಳ ಹೆಸರಲ್ಲಿ, ಡಿಜಿಟಲ್ ಮಾಧ್ಯಮಗಳ ಹೆಸರಲ್ಲಿ ಅವ್ಯಾವು ಸಮಗ್ರ ಅಂತೆ, ಅವ್ಯಾವು ಪ್ರಸ್ತುತ ಅಂತೆ, ಅದ್ಯಾವುದೋ ವಾರ್ತಾ ಭಾರತಿ ಅಂತೆ, ಈ ರೀತಿ ಅನೇಕ ನೂರಾರು ಖಾತೆಗಳನ್ನ ಮಾಡಲಾಗಿದೆ. ಅದ್ರ ಮೂಲಕ ಯಾರ್ಯಾರು ಹಿಂದೂ ಪರ ಹೋರಾಟ ಮಾಡ್ತಾರೋ ಅವ್ರನ್ನೆಲ್ಲ ಕೋಮು ದ್ವೇಷಿಗಳು, ಕೋಮು ಪ್ರಚೋದನೆ ಮಾಡುವಂತವ್ರು ಅಂತ ಹೇಳಿ ಕೆಟ್ಟದಾಗಿ ಬಿಂಬಿಸುವ ಪ್ರಯತ್ನ ನಡೀತಾ ಇದೆ. ಮತ್ತೆ ಅವರ ವಿರುದ್ಧ ಬಹಳ ಕೆಟ್ಟದಾಗಿ ಕಮೆಂಟ್ ಮಾಡೋದ್ರ ಮುಖಾಂತರ ಅವರ ಜನರ, ಹಿಂದೂ ಕಾರ್ಯಕರ್ತರ ಮನಸ್ಸಿನಲ್ಲಿ ಅಭಿಪ್ರಾಯವನ್ನು ಬದಲಾಯಿಸುವಂತ ಕೆಲಸ ನಡೀತಾ ಇದೆ. ಆದ್ರೆ ನೀವೆಲ್ಲರೂ ಜಾಗೃತರಾಗಬೇಕು. ಇತಿಹಾಸದಲ್ಲಿ ನಡೆದಂತಹ ಘಟನೆಗಳು ಮತ್ತೆ ಇವತ್ತು ಸಾಕ್ಷಿ ಆಗಬಾರ್ದು, ಇವತ್ತು ಮತ್ತದು ಪುನರಾವರ್ತಿಸಬಾರ್ದು ಅಂದ್ರೆ ನೀವೆಲ್ಲರೂ ಕೂಡ ನಿಮ್ಮ ಬೆಂಬಲ ಏನಿದೆ ಅದನ್ನ ಹಿಂದೂ ಹೋರಾಟಗಾರರಿಗೆ ನಿರಂತರವಾಗಿ ಕೊಡಬೇಕು. ತನು, ಮನ, ಧನ ನೀವು ಕೊಟ್ರೆ ಮಾತ್ರನೇ ಹಿಂದೂ ಕಾರ್ಯಕರ್ತರುಗಳು ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗೋದು. ನಿಮ್ಮೆಲ್ಲರ ಬೆಂಬಲ ಇರಲಿ. ಇವತ್ತು ನೀವೇನು ನೋಡ್ತಾ ಇದ್ದೀರಿ, ಈ ಮಾರಣ ಹೋಮ, ಇದನ್ನು ನಾವು ನಿಲ್ಲಿಸಲೇಬೇಕು. ಗೋಹತ್ಯೆಯನ್ನ ಯಾವತ್ತೂ ನಾವು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಗೋವನ್ನ ಪೂಜೆ ಮಾಡೋನು ಮತ್ತೆ ಗೋವನ್ನ ಹತ್ಯೆ ಮಾಡೋನು ಎಂದಿಗೂ ಬಾಯಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ತೆರೆ ಮುಂದೆ ಬಂದು ನಾವು ಗೋವನ್ನ ಹತ್ಯೆ ಮಾಡೋದು ಬಿಡ್ತೀವಿ ಅಂತ ಹೇಳುವ ಯಾವ ಒಬ್ಬ ಮುಸಲ್ಮಾನನು ಕೂಡ ಒಂದೇ ಒಂದು ಗೋವಿನ ಕಸಾಯಿಖಾನೆಯನ್ನು ಮುಚ್ಚಿಸಿ ತೋರಿಸ್ಲಿ. ಒಂದೇ ಒಂದು. ಶಿವಾಜಿನಗರ, ಟ್ಯಾನಿ ರೋಡ್, ಗೌರಿಪಾಳ್ಯ, ಇಲಿಯಾಸ್ ನಗರದಿಂದ ಹಿಡಿದು ಅನೇಕ ಮುಸಲ್ಮಾನರ ಏರಿಯಾಗಳು ಅಂತ ಏನಿವತ್ತು ಎದೆತಟ್ಟಿ ಹೇಳ್ಕೊಳ್ತಾರೆ ಇದು ಮುಸ್ಲಿಂ ಏರಿಯಾ ಅಂತ ಏರಿಯಾದೊಳಗಡೆ ಒಂದೇ ಒಂದು ಕಸಾಯಿಖಾನೆಯನ್ನ ಬಂದ್ ಮಾಡಿ ಇವತ್ತಿಂದ ಗೋಹತ್ಯೆಯನ್ನ ನಿಲ್ಲಿಸ್ತೀವಿ, ಹಿಂದೂಗಳು ನಾವು ಸಹೋದರರಂತೆ ಬದುಕ್ತೀವಿ ಅಂತ ಒಂದೇ ಒಂದು ಕೆಲಸವನ್ನು ಅವ್ರು ಮಾಡಿ ತೋರಿಸ್ಲಿ ನೋಡೋಣ. ಮಾಡೋದಿಲ್ಲ.
ಕೇವಲ ಹಿಂದೂಗಳ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಇದು ಗೋವಿನ ಒಂದೇ ವಿಚಾರ ಅಲ್ಲ, ಎಲ್ಲ ವಿಚಾರಗಳಲ್ಲೂ ಇವರು ನಮ್ಮನ್ನ ಮೋಸ ಮಾಡ್ತಾರೆ. ಇವರು ನಮ್ಮ ಜೊತೆ ಮೋಸ ಮಾಡ್ತಾರೆ. ದಯವಿಟ್ಟು ಜಾಗೃತರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಬೆಂಬಲ ರಾಷ್ಟ್ರ ರಕ್ಷಣಾ ಪಡೆಗೆ ಸದಾ ಕಾಲ ಇರಲಿ. ಆದಷ್ಟು ಇದು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ, ಆದರೆ ನಿಮಗೆ ಹೇಳ್ತೀನಿ, ನನ್ನ ವಿಡಿಯೋಗಳು ಎಲ್ಲೇ ಕಂಡ್ರೂ ಕೂಡ ಅದನ್ನು ಶೇರ್ ಮಾಡಿ ಮತ್ತು ಅದಕ್ಕೆ ಬೆಂಬಲ ನೀಡಿ. ನಿಮ್ಮ ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ಅಲ್ಲಿ ನಿಮ್ಮ ಅಭಿಪ್ರಾಯವೊಂದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮ್ಮ ಜೊತೆ ಸದಾಕಾಲ ನಿಂತ್ಕೋಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಸಮಾಜದ ಕಳಕಳಿಯೇ ನನ್ನ ಕಳಕಳಿ. ನಾನು ಮತ್ತೆ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಹಿಂದೂ ಸಮಾಜ ಸದೃಢವಾಗಿ ನಿಂತ್ಕೋಬೇಕು. ನಿಮ್ಮೆಲ್ಲರ ಬೆಂಬಲ ನಮಗೆ ಬೇಕು. ಬೆಂಬಲ ಇದೆ ಅನ್ನೋದು ಸಮಾಜಕ್ಕೆ ಗೊತ್ತಾಗಬೇಕು ಅಂತ ಅಂದ್ರೆ ನೀವು ಇಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸೋದು ತುಂಬಾ ಮುಖ್ಯವಾಗುತ್ತೆ. ನೀವೆಲ್ಲ ನಮ್ಮ ಜೊತೆಗೆ ಇದೀವಿ ಅನ್ನೋದು ಯಾವ ತರ ತೋರಿಸ್ತೀರಿ ಸಮಾಜಕ್ಕೆ ಅಂತ ಅಂದ್ರೆ, ನೀವು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡೋದ್ರ ಮುಖಾಂತರ, ಎಲ್ಲೇ ಕಂಡಾಗ್ಲೂ ನಮ್ಮ ಪರವಾಗಿ ಮತ್ತು ಈ ಧರ್ಮದ ಹೋರಾಟಗಳ ಪರವಾಗಿ ಒಂದು ಕಾಮೆಂಟ್ ಮಾಡೋದ್ರ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದ್ರ ಮೂಲಕ ಅವ್ರು ಎಷ್ಟೇ ಜನ ಇರಲಿ, 1,000 ಜನ ಅವರ ಒಂದು ಪೇಯ್ಡ್ ವರ್ಷನ್ ಇದೆ ಅಂದ್ರೆ ಅದನ್ನ ಪುನೀತ್ ಕೆರೆಹಳ್ಳಿ ಮತ್ತು ಅನೇಕ ಹೋರಾಟಗಾರರು ಯಾರಿದ್ದಾರೆ ಅವ್ರ ವಿರುದ್ಧ ನೆಗೆಟಿವ್ ಕಮೆಂಟ್ ಮಾಡ್ಲಿಕ್ಕೆ 1000 ನೆಗೆಟಿವ್ ಕಮೆಂಟ್ಗಳ ನಡುವೆ ಒಂದು ಪುನೀತ್ ಕೆರೆಹಳ್ಳಿಯ ಪರವಾಗಿ ಕಮೆಂಟ್ ಇರುತ್ತಲ್ಲ, ಆ ಕಾಮೆಂಟ್ ಇರೋವರೆಗೂ ನಾವು ಹೋರಾಡ್ತಾ ಇದೀವಿ. 1000 ಜನ ಪಾಸಿಟಿವ್ ಹಾಕಿದಾರೆ ಬಿಡು ಅಂತ ಸುಮ್ಮನೆ ಹೋಗ್ಬೇಡಿ. ನಿಮ್ಮ ಶಕ್ತಿ ನಮಗೆ ಬೇಕೇ ಬೇಕು. ನಿಮ್ಮೆಲ್ಲರ ಬೆಂಬಲ ನಮಗೆ ಬೇಕು. ಕೊನೆವರೆಗೂ ನೀವು ನಮ್ಮ ಜೊತೆಗೆ ನಿಂತ್ಕೊಳ್ಳಿ. ನಾವು ನಮ್ಮನ್ನ ಸಂಪೂರ್ಣವಾಗಿ ಧರ್ಮದ ಪರ ಹೋರಾಟಕ್ಕೆ ಅರ್ಪಿಸ್ಕೊಳ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಬೆಂಬಲ ಇರಲಿ. ಜೈ ಹಿಂದ್, ಜೈ ಶ್ರೀರಾಮ್.